ಉದಯ ಭಾರತಿ ಸಾಹಿತ್ಯ ವೇದಿಕೆಯ ಸಮಸ್ತ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವಮಾನದಲ್ಲಿ ಒಂದು ಸ್ವಂತ ಮನೆ ಕಟ್ಟಬೇಕು ಎಂಬ ಆಸೆಯನ್ನು ಹೊಂದಿರುತ್ತಾನೆ. ಆ ಮನೆ ಕಟ್ಟಲು ತನ್ನ ಜೀವ ಮತ್ತು ಜೀವನವನ್ನು ಮುಡಿಪಾಗಿಡುತ್ತಾನೆ. ಪುಟ್ಟದೊಂದು ಗುಡಿಸಲೋ ದೊಡ್ಡ ಅರಮನೆಯೋ ಯಾವುದಾದರೂ ಸರಿ, ತನ್ನ ಶಕ್ತಿ ಮೀರಿ ದುಡಿದು ಕಟ್ಟಿದ ಮನೆಯದು. ಹಾಗೆಯೇ ನನ್ನ ತಂದೆ ಕೂಡ ತಾವು ದುಡಿದ ದುಡಿಮೆಯಲ್ಲೇ ಒಂದು ಪುಟ್ಟ 30-40 ಅಡಿಯ ಅರಮನೆ ಕಟ್ಟಿ ಅದರಲ್ಲಿ ತಮ್ಮ ಜೀವನದ ಸಾರ್ಥಕತೆಯನ್ನು ಕಂಡರು. ತಮ್ಮ ಜೀವನದ ತತ್ವಗಳನ್ನು ಮಕ್ಕಳಿಗೆ ಧಾರೆ ಎರೆಯಲು, ಹೆಜ್ಜೆ ಹೆಜ್ಜೆಗೂ ತಮ್ಮ ಜೀವನಾನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ತಾವು ಕಟ್ಟಿದ ಮನೆ ಮಾರಿ ಮಕ್ಕಳೊಟ್ಟಿಗೆ ಇರಲು ಸಿದ್ಧರಾದರು. ಅವರ ಏಳು ಬೀಳುಗಳನ್ನು ಕಂಡ ಮತ್ತು ಅವರ ಸಾಧನೆಯ ಕಿರೀಟವಾಗಿದ್ದ ತಮ್ಮ ಮನೆಯ ಹೊಚ್ಚಿಲಿಗೆ ತಲೆಯಿಟ್ಟು ಕ್ಷಮೆಯಾಚಿಸಿ ಮಕ್ಕಳೊಟ್ಟಿಗೆ ತಮ್ಮ ಜೀವನ ನಡೆಸುತ್ತಿದ್ದಾರೆ. ಮನೆಗಳು ಮಾತಾಡುವುದನ್ನು ನಾವು ಕೇಳಿದ್ದೇವೆ, ಆದರೆ ಬೆವರು ಸುರಿಸಿ ನಿಯತ್ತಿನಿಂದ ದುಡಿದು ಕಟ್ಟಿದ ಮನೆಗಳು ಮಾತಾಡಿದರೆ ಹೇಗಿರುತ್ತದೆ? ಕೇಳೋಣ ಬನ್ನಿ. ಕವನದ ಶೀರ್ಷಿಕೆ ಮನೆಯ ಮಾತು. ಗೋಡೆಯ ಇಟ್ಟಿಗೆ ಮಾತನಾಡಿತು, ಸುಖದ ನೆನಪು ದುಃಖದ ಬಿಸಿಲು, ಮನೆಯೊಳಗಿನ ಮೂಲೆಯೊಂದು ಹೇಳಿತು ಜೀವನದ ಹಾಡುಗಳನ್ನು. ನನ್ನನ್ನು ಕಟ್ಟಿದ ಕೈಗಳು ಬೆವರಿನ ಸುವಾಸನೆ ಬೀರಿದವು, ನಿಯತ್ತಿನಿಂದ ದುಡಿದು ನಿಲ್ಲಿಸಿದರು ಒಂದು ಆಶ್ರಯದ ಅರಮನೆಯನ್ನು. ನಾನು ನಿನ್ನ ಕನಸಿನ ಗೋಡೆ, ಇಟ್ಟಿಗೆಯಲ್ಲಿ ನಿನ್ನ ದುಡಿಮೆಯ ಛಾಪು, ಪ್ರತಿ ಮೂಲೆಯಲ್ಲಿ ನಿನ್ನ ಹೃದಯ, ಕಾಲಕ್ಕೆ ತೆರೆದ ಅಮೂಲ್ಯ ರತ್ನ. ಭೂಮಿ ತಾಯಿ ತಂದೆ ನಾನು, ಜೀವನಕ್ಕೆ ನೆಲೆಯಾದೆ ನಾನು. ನನ್ನೊಳಗೆ ಬೆಳೆದೆ ನೀನು, ನಿನ್ನ ಬಾಳಿಗೆ ಬಾಗಿಲು ನಾನು. ನನ್ನನ್ನು ನೀನು ಕಟ್ಟಿದೆ, ಹೆಮ್ಮೆಯಿಂದ ನೀನು ಬೀಗಿದೆ. ನಿನ್ನ ಏಳಿಗೆಯಲ್ಲಿ ನಾನು ಬೆಳೆದೆ, ನಿನ್ನ ನೆಮ್ಮದಿಯಲ್ಲಿ ನಾನು ನಿಂತೆ. ಮಕ್ಕಳ ನಗು ಮಾತು ಆಟ ನನ್ನೊಳಗೆ ಹೊಸ ಬೆಳಕಾಯಿತು. ಹೊಸ ಮನೆಯಲ್ಲಿ ಹೊಸ ಕನಸು, ನೆನಪುಗಳ ಅರಮನೆಯಾಯಿತು. ಮನೆಯಾದೆನು, ಆದರೆ ಹೆಚ್ಚು ಮನಸ್ಸಿನಲ್ಲಿಯೇ ನೆಲೆಯಾದೆನು. ನಿನ್ನ ಹೃದಯದ ಒಂದು ಭಾಗವಾಗಿ ಉಳಿದೆ, ನಾನು ನಿನ್ನವನಾಗಿ ಉಳಿದೆ.